ನೀವು ಮಾಡು, ಅಮ್ಮ ಮಾಡಿ ಮೇಲೆ ಗುರುಗಳವರು ಬರಲ್ಲ ಹೊಲದಲ್ಲಿ ಇನ್ನೂ ಮನೆ ಕಟ್ಟಲೇಬೇಕಲ್ಲ ಕಟ್ಟಲೇಬೇಕಲ್ಲ ಕೊಡ್ತೀನಿ ಮನೆಗೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮಾ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ನಾವು ಮನೆ ಮಾಡಿರುವಂತಹ ಜಾಗ. ಪಕ್ಕದ ಸೈಟು ನಮ್ಮ ಸೀಟ್ ಮನೆ ಪಕ್ಕ ಇರೋದು. ಮೊದಲು ಈಗಿತ್ತು. ನಾವು 13 ವರ್ಷ ಕೈ ತೋಟವನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಬಾರಿ ವಿಡಿಯೋ ನೋಡ್ತಿರೋರಿಗೆ ಗೊತ್ತಾಗುತ್ತೆ. ಇದನ್ನು ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಹೇಗಿದೆ, ತುಂಬ ಚೆನ್ನಾಗಿದೆ. ಒಂಥರ ಅಳು ಬಂದಂಗೆ ಅನಿಸುತ್ತೆ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ಹಾಗೆ ಸ್ವಲ್ಪ ಇಟ್ಟಿದ್ವಿ. ಅದನ್ನು ಇವಾಗ ಆ್ಯಡ್ ಮಾಡಿ ಬದಲಾವಣೆ ಅನ್ನೋದು ಹೇಗೆ ಜಗದ ನಿಯಮ ಅನ್ನೋದ್ರ ಬಗ್ಗೆ ಟೋಟಲಾಗಿ ನಾವು ವಿಡಿಯೋನ ಮಾಡ್ತಾಯಿದ್ದೀವಿ. ಇದು ನಾವು ಭೂಮಿ ಪೂಜೆಗೆ ಮುಂಚೆ ಭೂವರ ಸ್ವಾಮಿಗೆ ಹೋಗಿ ಬಂದಿದ್ದು. ಇಟ್ಟಿಗೆ ಪೂಜೆ ಮಾಡಿಸಿ, ಮಣ್ಣು ಪೂಜೆ ಮಾಡಿಸಿ ಸ್ನೇಹಿತರೆ. ಈ ದಿನ ಭೂಮಿ ಪೂಜೆಯನ್ನು ಮಾಡ್ತಾ ಇರೋದು. ಅದು ಗುರುವಾರನೇ ಸ್ನೇಹಿತರೆ. ಮೇ 2ನೇ ತಾರೀಕು ಗುರುವಾರ ನಾವು ಭೂಮಿ ಪೂಜೆ ಮಾಡಿಸಿರೋದು ಸ್ನೇಹಿತರೆ. ಮತ್ತು ಈಗ ಮಣ್ಣೆಲ್ಲ ಲೆವೆಲ್ ಮಾಡಿಸ್ತಿರೋದು ಒಂದು ಸಣ್ಣ ಪುಟ್ಟ. ಇದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ಕೂಡ ಗುರುವಾರ ಸ್ನೇಹಿತರೆ. ಮೊದಲ ಬಾರಿ ನಾವು ಈಗ ನೋಡ್ತಾ ಇರುವಂಥದ್ದು ನೆಲ ನಿಲ್ಲಿಸಿರೋದು ಜೂನ್ 20 ಗುರುವಾರ ಸ್ನೇಹಿತರೆ. ಗುರುವಾರ ಏನಪ್ಪ ಈ ಗುರುವಾರ, ತಂದೆ ನಮ್ಮಪ್ಪ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಹಿಮೆ ಅನ್ನೋ ಹಾಗೆ ನಮ್ಮ ಜೀವನದ ಬದಲಾವಣೆ. ಇಷ್ಟೊಂದು ನಾವು ಜೀವನದಲ್ಲಿ ಬದಲಾವಣೆನ ಪಡಿತೀವಿ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಗ್ರಾಮ ದೇವತೆ ಶ್ರೀ ಅಂಚೆದಮ್ಮನವರ ದೇವಸ್ಥಾನದ ಅರ್ಚಕರಾದ ಶ್ರೀ ಆನಂದಮೂರ್ತಿಯವರು ಪೂಜೆಯನ್ನು ನಮಗೆ ಒಂದು ಒಳ್ಳೆಯದನ್ನು ಬಯಸಿ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತ ಅನ್ಬೋದು. ಇದು ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ, ಫಸ್ಟ್ ಫ್ಲೋರ್ ಮೊದಲನೇ ತಾರಸಿಯ ಪೂಜೆ ಸ್ನೇಹಿತರೆ. ನೋಡಿ ನಮ್ಮ ಮನೆಯವರು. ಈ ನೆನಪು ಅನ್ನೋದು ಹೇಗೆ ಅನ್ನೋದು ನಮಗೆ ಯೂಟ್ಯೂಬಿಂದ ಎಲ್ಪ್ ಆಗಿದೆ. ಆ ವಿಡಿಯೋ ಓಡುತ್ತೋ ಓಡಲ್ವೋ, ನಮಗೆ ದುಡ್ಡು ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ. ತಾಯಿ ನಮ್ಮವ್ವ ಅಂಚೆದಮ್ಮ ನೋಡಿ ಸ್ನೇಹಿತರೆ, ನಾನು ಬಯಸ್ದ ಹಾಗೆ ನಮ್ಮಮ್ಮ ನನ್ನ ಜೊತೆ ನಾನು ಭೂಮಿ ಮೇಲಿರೋವರೆಗೂ ಸದಾ ನನ್ನ ಜೊತೆ ಇರಬೇಕು. ಆ ತಾಯಿ ನಾನು ಅದೇ ಕೋರಿಕೆಯನ್ನು ನಾನು ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ಕೇಳ್ಕೊಳ್ಳೋದು ಸ್ನೇಹಿತರೆ. ನೋಡಿ ಬದಲಾವಣೆ ಎಷ್ಟು ಬೇಗ ನನಗೆ ಒಂಥರ ದುಃಖನೇ ಬರ್ತಿದೆ ಅನ್ನೋ ಹಾಗೆ. ಇವಾಗ ಕನ್ಸ್ಟ್ರಕ್ಷನ್ ಕೆಲಸ ಕಂಪ್ಲೀಟ್ ಆಯಿತು. ನಿಮ್ಗಾಗಲೇ ಗೊತ್ತಿರೋ ಹಾಗೆ ಏಪ್ರಿಲ್ 10ನೇ ತಾರೀಕು ಗುರುವಾರ ಏನೋ ಗೃಹ ಪ್ರವೇಶ ಸ್ನೇಹಿತರೆ. ತಪ್ಪದೆ ನೀವು ಎಲ್ಲರೂ ಕೂಡ ಬರಬೇಕು ಫ್ಯಾಮಿಲಿ ಜೊತೆ ಅನ್ನೋದು ನಮ್ಮ ಆಸೆ. ಇದೇನಿದು ಅಂತ ಹೇಳಿದ್ರೆ, ಮನೆಗೆ ನಾವು ಚಂದದ ಸುಂದರವಾದ ಹೆಸರು ನೀವು ಯಾರು ಕೂಡ ಸಜೆಷನ್ ಮಾಡಲೇ ಇಲ್ಲ ಸ್ನೇಹಿತರೆ. ಇದೇನಪ್ಪ ಅನ್ನೋಗೆ ನೋಡಿ, ಆ ಹೆಸರನ್ನ ಪೃಥ್ವಿ ಇನ್ನೂ ಸೀಕ್ರೆಟಾಗಿಟ್ಟಿದ್ದಾನೆ. ಗೃಹ ಪ್ರವೇಶದ ದಿನ ರಿವೀಲ್ ಮಾಡೋಣ ಅಂತ ಸ್ನೇಹಿತರೆ. ಏನು ಹೆಸರು ಬಂದಿರ್ಬೋದು, ನಮ್ಮ ವಿಡಿಯೋನ ನೋಡ್ತಾ ಬಂದಿರೋರ್ಗಂತೂ ತುಂಬ ಪ್ರೀತಿ ಆಗ್ಬೋದು. ಈಗ ನೇಮ್ ಬೋರ್ಡ್ ಮಾಡಿಸೋದಕ್ಕೆ ಬಂದು ನಾವು ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ನೇಮ್ ಬೋರ್ಡ್ ಆಗ್ತಾ ಇರೋವಂತಹ ವಿಡಿಯೋ. ನಲ್ಲಿ ಕೆಲಸ ಮಾಡಿದವರು, ಪ್ಲಂಬಿಂಗ್ ಕೆಲಸದವ್ರೆ, ಅವತ್ತು ನೇಮ್ ಬೋರ್ಡನ್ನು ಹಾಕಿರೋದು. ಅದನ್ನೆಲ್ಲ ರಿವೀಲ್ ಮಾಡೋದು ಬೇಡ ಅಮ್ಮ ಅಂತ ಪೃಥ್ವಿ ಒಟ್ಟಿಗೆ ಆಮೇಲೆ ಗೃಹ ಪ್ರವೇಶ ದಿನ ರಿವೀಲ್ ಮಾಡೋಣ ಅಂತ. ಇದು ಏನಪ್ಪ ಅಂತಂದರೆ, ನಾವು ಇನ್ವಿಟೇಷನ್ ಕಾರ್ಡ್ ಮಾಡಿಸೋದಕ್ಕೆ ಬಂದಿರುವಂತಹ ವಿಡಿಯೋ. ಸ್ವಲ್ಪನೇ ವಿಡಿಯೋನ ನಾನು ಒಂದೊಂದು ಕ್ಲಿಪ್ ಅನ್ನೋ ಹಾಗೆ ತಗೊಂಡಿದ್ದೀನಿ. ನಮಗೆ ಯೂಟ್ಯೂಬಿಂದ ಎಷ್ಟು ಎಲ್ಪ್ ಅನ್ನೋಕ್ಕಿಂತ ಒಂದು ಮೆಮೊರಿ. ನಾವು ಗಂಡ ಹೆಂಡ್ತಿ ಇರೋವರೆಗೂ, ಇಲ್ಲದೇ ಇದ್ದರೂ ನಮ್ಮ ಮಕ್ಕಳು ವಯಸ್ಸಾದಂಥ ಕಾಲಕ್ಕೂ ಕೂಡ ಈ ವಿಡಿಯೋ ಇರುತ್ತೆ ಸ್ನೇಹಿತರೆ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಚಾನಲ್ ಮೇಲೆ ಇರಬೇಕು. ಈಗ ಇನ್ವಿಟೇಷನ್ ಕಾರ್ಡೆಲ್ಲ ತಗೊಂಡು ಪ್ರಿಂಟಿಂಗ್ ಮಿಷಿನ್ಗೆ ಪ್ರಿಂಟೆಡ್ ಕೊಡೋದಕ್ಕೆ ಬಂದಿದ್ದೀವಿ. ಒಂದೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಸ್ನ ತಗೊಂಡು ಟೋಟಲ್ ಮಾಡಿದ್ದೀವಿ. ವಿಡಿಯೋ ಬರುತ್ತೆ. ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ನೇಹಿತರೆ.
ದಯವಿಟ್ಟು ನಿಮಗೆ ಈ ವಿಡಿಯೋ ಬೋರ್ ಅನ್ನಿಸ್ತಾ ಇರ್ಬೋದೋ ಏನೋ, ನಮ್ಮ ಕಡೆಯಿಂದ ಬೇಜಾರೋ ಏನೋ, ನೋಡೋರಿಗೆಲ್ಲ ತುಂಬ ಧನ್ಯವಾದ. ಗೃಹ ಪ್ರವೇಶಕ್ಕೆ ತಪ್ಪದೆ ಬನ್ನಿ ಎಲ್ಲರೂ ಸ್ನೇಹಿತರೆ. ಪ್ರಿಂಟಿಂಗ್ ಕೊಟ್ವಿ ಮತ್ತು ಇವತ್ತು ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ಅನ್ಬೋದು. ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ, ವಿಡಿಯೋ ಮತ್ತು ಆಲ್ಬಮ್ಗೆ ಬುಕ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಈ ಸ್ಟುಡಿಯೋದವರು ನಮ್ಮ ಮದುವೆ, ನಮ್ಮ ಎಂಗೇಜ್ಮೆಂಟು ಮತ್ತು ಸೀಟ್ ಮನೆಯ ಗೃಹ ಪ್ರವೇಶ ಪ್ರತಿಯೊಂದು ಕೂಡ ಇಲ್ಲೇ ನಾವು ಫೋಟೋಗ್ರಫಿ ಆಲ್ಬಮ್ನ ಮಾಡಿಸಿರೋದು ಸ್ನೇಹಿತರೆ. ಚಾನಲ್ಗೆ ಈ ಸಲ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಐಫೋನ್ ಕೊಡಿಸ್ಬಿಡಿ. ಸ್ನೇಹಿತರೆ, ನಮ್ಮ ಮುಖಂಡಣ್ಣವರು ನಮ್ಮ ಮದುವೆ, ನಮ್ಮ ಮನೆ ಗೃಹಪ್ರವೇಶ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗಲೂ ನಮ್ಮ ಮನೆ ಹೊಸ ಮನೆ ಗೃಹಪ್ರವೇಶ ಮಾಡಿಕೊಡ್ತಿದ್ದಾರೆ. ಒಳ್ಳೆಯವರು ಅವರು, ದೇವರು ಆಯುಷ್ಯ ಕೊಟ್ಟು ಅವ್ರನ್ನ 100 ವರ್ಷ ಚೆನ್ನಾಗಿಟ್ಟರಲ್ಲಿ ಒಳ್ಳೆಯದಾಗಲಿ. ಅವರು ಆಫೀಸಿಗೆ ಬಂದಿದ್ದೀವಿ, ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಗುರುಗಳೇ. ವಿಡಿಯೋ ಸ್ನೇಹಿತರೆ ತುಂಬ ಚೆನ್ನಾಗಿ ಫೋಟೋ ವೀಡಿಯೋಸ್ ಎಲ್ಲ ನಮ್ಗೆ ಇಷ್ಟದಾಗೇ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು ಮುಕುಂದಣ್ಣ ಅವರು ನಮ್ಮ ಎಂಗೇಜ್ಮೆಂಟು, ಮದುವೆ, ಗೃಹ ಪ್ರವೇಶ ಎಲ್ಲ ಅದನ್ನೆಲ್ಲ ಸ್ವಲ್ಪ ವಿಡಿಯೋನ ಹಾಕ್ತೀವಿ ಮುಂದಿನ ದಿನಗಳಲ್ಲಿ. ನೋಡ್ತಾ ಇರ್ಬೋದು ಮೊದಲು ಇದು ಶುಕ್ರವಾರದ ಲಾಗು. ಇವತ್ತು ನಮ್ಮ ಗ್ರಾಮ ದೇವತೆ ಶ್ರೀ ಅಂಚೆದಮ್ಮನವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಕಾರ್ಡೆಲ್ಲ ರೆಡಿ ಮಾಡಿ, ಇನ್ವಿಟೇಷನ್ ಕಾರ್ಡು ಮೊದಲ ಬಾರಿ ಪೂಜೆ ಮಾಡಿಸೋಣ ಅಂತ. ನಮ್ಮಮ್ಮ ಶ್ರೀ ಅಂಚೆದಮ್ಮನವರ ಕೃಪೆಯಿಂದ ನಾವು ಇಷ್ಟೊಂದು ಧೈರ್ಯವಾಗಿ ಬದುಕೋದಕ್ಕೆ ಒಂದು ಕಾರಣ ಸ್ನೇಹಿತರೆ. ಸದಾಕಾಲ ತಾಯಿ ನಮ್ಮಮ್ಮ ಶ್ರೀ ಅಂಚೆದಮ್ಮನವರ ದಯೆ ನಮ್ಮ ಕುಟುಂಬ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನಮ್ಮ ಎಲ್ಲರೂ ಒಂದಿಗೂ ಇರಬೇಕು. ತಾಯಿ ನಮ್ಮವ್ವ ಯಾವತ್ತೂ ನಮ್ಮ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ ಸ್ನೇಹಿತರೆ. ಗುರುಗಳವರು ಬರದವರು ಇನ್ನೂ ಮನೆ ಕಟ್ಟಲೇಬೇಕಲ್ಲ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಮೊದಲ ಬಾರಿ ನಮಗೆ ಒಂದು ಒಳ್ಳೆಯದನ್ನು ಬಯಸಿ, ಒಂದು ಬಾಳಿ ಬದುಕಿ ಅಂತ ನಮಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡುತ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಗ್ರಾಮದ ಅಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿಯವರು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಮೊದಲು ಅವ್ರಿಗೇನೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರಬೇಕು, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು ಅಂತ ಕೇಳ್ಕೊಂಡ್ವಿ. ಇನ್ನೂ 10 ಮನೆ ಕಟ್ಟಬೇಕು ಅಂತ ಆಶೀರ್ವಾದ ಮಾಡಿದ್ರು. ಬೇಡ ಸಾಕು, ನಮಗೆ ಇರುವಷ್ಟೇ ಸಾಕು ಸ್ನೇಹಿತರೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಆಯುಸ್ಸು, ಆರೋಗ್ಯ ಇರುವಂಥದ್ದನ್ನೇ ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಆ ದೇವರು ನಮಗೆ ಕೊಡಲಿ ಅನ್ನೋದೇ ನಮ್ಮ ಆಸೆ ಸ್ನೇಹಿತರೆ. ಇರ್ಬೋದು ಮಕ್ಕಳ ಜೊತೆ ನಮ್ಮ ಯಜಮಾನ್ರು ಇನ್ವಿಟೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿದ್ರು. ಅಕ್ಕಸ್ತಿ ಮತ್ತು ಅರಶಿನ ಹಾಕಿ ಪ್ಯಾಕಿಂಗ್ ಎಲ್ಲ ಮಾಡಿದ್ರು ಸ್ನೇಹಿತರೆ. ನೋಡಿ, ಇವೆಲ್ಲ ನಾವು ವಿಡಿಯೋ ಮಾಡೋಕ್ಕಾಗ್ತಿತ್ತಾ? ಇದೆ ನಮ್ಮ ಪೃಥ್ವಿ ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒಂದು ಮುಂದುವರಿಯೋದು ಬಿಡೋದು ಎಲ್ಲ ನಿಮ್ಮ ಕೈಲಿ, ದೇವರ ಆಶೀರ್ವಾದದಿಂದ ಅನ್ನೋದು. ನೋಡೋಣ ಮುಂದೆ ಇದೆಲ್ಲ ನೆನಪಾಗಾದರೂ ಇರಲಿ ಅನ್ನೋದು ನಮ್ಮ ಆಸೆ ಸ್ನೇಹಿತರೆ. ಇದೇನಪ್ಪ ಅಂತ ಅನ್ಬೋದು. ಇವತ್ತು ನಾವು ಮಳವಳ್ಳಿಗೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಅಪ್ಪನ ಮನೆ ದೇವರು ಪಟ್ಲದಮ್ಮ ದೇವಸ್ಥಾನ. ನಿಮ್ಗೆ ಗೊತ್ತಿರೋ ಹಾಗೆ ಸಿಡಿ ಹಬ್ಬದ ವಿಡಿಯೋ ಎಲ್ಲ ಮಾಡಿದ್ರಲ್ಲ ಸ್ನೇಹಿತರೆ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ ತಂಗಿಯರು. ನಾವು ನಮ್ಮ ಅಪ್ಪನ ಮನೆಯವರು ದೇವರಟ್ಟಿ ಕುಲದವರು. ಅಲ್ಲೂ ಕೂಡ ದೇವ್ರ ಮುಂದೆ ಕಾರ್ಡನ್ನು ಕೊಟ್ಟು, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಮಳವಳ್ಳಿಗೆ ಹೊರಟಿದ್ದೀವಿ. ಅಪ್ಪ, ಅಮ್ಮ, ತಂಗಿರು, ಸಂಬಂಧಿಕರನ್ನ ಇನ್ವೈಟ್ ಮಾಡಿಬಿಟ್ಟು ಬರೋಣ ಅಂತ ಹೊರಟಿದ್ವಿ. ಅದೊಂದು ಸ್ವಲ್ಪ ಕ್ಲಿಪ್ಪನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ, ನಿಮಗೆ ಬೇಜಾರಾಗ್ಬೋದು. ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ. ದೇವಸ್ಥಾನ ತುಂಬ ವಿಶಾಲವಾಗಿದೆ ಸ್ನೇಹಿತರೆ. ನಮ್ಮ ಮಳವಳ್ಳಿ ತಾಲೂಕಿನ ದೊಡ್ಡ ದೇವಸ್ಥಾನ. ಸಿಡಿ ಹಬ್ಬ ವರ್ಷಕ್ಕೆ ಒಂದು ಬಾರಿ ತುಂಬ ಜೋರಾಗಿ ಆಗುತ್ತೆ ಸ್ನೇಹಿತರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು.
ಬಂದ್ವಿ ಸ್ನೇಹಿತರೆ. ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಚಿಕ್ಕಮ್ಮ ದೊಡ್ಡಮ್ಮ ನನಗೆ ದೇವ್ರ ಭಕ್ತಿ ಒಂದು ಸ್ವಲ್ಪ ನನಗೆ ಜಾಸ್ತಿ ಅನ್ಕೋತೀನಿ. ನನಗಿಂತ ಚೆನ್ನಾಗಿ ಮಾಡೋರಿದ್ದಾರೆ. ಅಂಚೆಗೆ ನಾನು ಮದುವೆಯಾಗಿ ಬಂದಾಗಿಂದನೂ ಕೂಡ ನಮ್ಮಮ್ಮ ನಮ್ಮ ಗ್ರಾಮ ದೇವತೆ ಶ್ರೀ ಅಂಚೆದಮ್ಮನವರು ಅಂಚೆದಮ್ಮ ಅಂತ ನಾನು ಒಂದು ಸದಾಕಾಲ ಬೇಡುವ ಹಾಗೆ ನನ್ನ ಮನಸ್ಥಿತಿ. ಸ್ನೇಹಿತರೆ, ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ತಂಗಿರ ಮನೆಗೆ ಹೋಗಿ ಅಲ್ಲೆಲ್ಲ ಇನ್ವೈಟ್ ಮಾಡಿ ಬಂದ್ವಿ. ಅದೆಲ್ಲ ವಿಡಿಯೋ ಏನು ಮಾಡಲಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಲಾಗು. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದವರು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆದರೂ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ. ನಮ್ಮಿಂದ ಏನು ನಿಮಗೆ ತೊಂದರೆ ಆಗೋದು ಬೇಡ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.